ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಸಹಜವಾಗಿ ವಾರದ ಶನಿವಾರಗಳ ದಿನ ನಾವು ಗಮನಿಸಬಹುದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ವೆಂಕಟೇಶ್ವರನ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಶ್ರಾವಣ ಮಾಸದ ಶನಿವಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನು ಕೂಡ ನಾವು ನೋಡಿದ್ದೇವೆ. ಆದ್ರೆ ದೇವಸ್ಥಾನಗಳಲ್ಲಿ ಭಕ್ತರ ಸಂಖ್ಯೆಗೆ ಅನುಗುಣವಾಗಿ ಭಕ್ತರಿಗೆ ಒಂದು ಮೂಲಭೂತ ಸೌಕರ್ಯಗಳು ಜೊತೆಗೆ ಅವರಿಗೆ ದೇವರ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಒಂದಷ್ಟು ಕ್ಯೂ ಸಿಸ್ಟಮ್ ಅನ್ನ ವ್ಯವಸ್ಥಿತವಾಗಿ ಮಾಡಿದ್ರೆ ಖಂಡಿತ ಭಕ್ತರು ಬಹಳಷ್ಟು ಒಂದು ಖುಷಿಯನ್ನು ಕೂಡ ಪಡ್ತಾರೆ. ಆದ್ರೆ ಪ್ರವಾಸಿ ತಾಣಗಳಲ್ಲಿ ವ್ಯವಸ್ಥೆಗಳು ಇಲ್ಲದೇ ಇರೋ ಕಾರಣ ಬಹಳಷ್ಟು ಒಂದು ಪರದಾಟವನ್ನು ಕೂಡ ಭಕ್ತರು ಅನುಭವಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಅವ್ಯವಸ್ಥೆಗೆ ಖಂಡಿತ ಒಂದು ಮುಜರಾಯಿ ಇಲಾಖೆ ಒಂದು ಅಂತ್ಯವನ್ನ ಹಾಡಬೇಕಾಗಿದೆ ಅಂತಕ್ಕಂಥ ಒತ್ತಾಯ ಇದೀಗ ಭಕ್ತರದಾಗಿದೆ. ಹೌದು, ನಾವೀಗ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮದಲ್ಲಿರ್ತಕ್ಕಂಥ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಇವತ್ತು ಎಂದಿನಂತೆ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗ್ಗೆ 2 ಗಂಟೆಯಿಂದಲೇ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ರು. ನೆರೆಯ ತಮಿಳುನಾಡು ಸೇರಿದಂತೆ ನಮ್ಮ ರಾಜ್ಯದ ಬೆಂಗಳೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಮತ್ತೆ ಮಾಲೂರು ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗ್ಗಿನಿಂದಲೇ ಭಕ್ತರು ಕಿಕ್ಕಿರಿದು ಈ ಒಂದು ದೇವರ ದರ್ಶನಕ್ಕೆ ಮುಗಿಬಿದ್ರು. ವೈಕುಂಠ ಏಕಾದಶಿಯ ದಿನದಂದು ತಿಮ್ಮಪ್ಪನ ಒಂದು ದರ್ಶನ ಪಡ್ಕೊಂಡು ವೈಕುಂಠ ದ್ವಾರವನ್ನ ಪ್ರವೇಶ ಮಾಡಿದ್ರೆ ಮೋಕ್ಷಿ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಭಕ್ತರ ಒಂದು ಗಣದಲ್ಲಿರ್ತಕ್ಕಂಥದ್ದು. ಹಾಗಾಗಿನೇ ಭಕ್ತರು ಬೆಳ್ಳಂಬೆಳಗ್ಗೆನೆ ದೇವರ ದರ್ಶನಕ್ಕೆ ಮುಗಿಬಿದ್ರು. ಮತ್ತು ಪ್ರಮುಖವಾಗಿ ಈ ಒಂದು ಶ್ರಾವಣ ಮಾಸದ ಶನಿವಾರಗಳು ಮತ್ತೆ ವೈಕುಂಠ ಏಕಾದಶಿಯ ದಿನದಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಭೇಟಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಆಂಧ್ರದಲ್ಲಿರ್ತಕ್ಕಂಥ ದೊಡ್ಡ ತಿರುಪತಿಗೆ ಹೋಗ್ಲಾರ್ದಂತಹ ಭಕ್ತರು ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡ್ಕೊಂಡ್ರು. ತಿರುಪತಿ ತಿಮ್ಮಪ್ಪನ ಒಂದು ದರ್ಶನವೇ ನಮಗೆ ಸಿಕ್ತು ಅಂತಕ್ಕಂಥ ಒಂದು ನಂಬಿಕೆಯಲ್ಲಿ ಭಕ್ತರು ಇಲ್ಲಿಂದ ತೆರಳ್ತಾರೆ. ಹಾಗಾಗಿನೇ ಇಲ್ಲಿರ್ತಕ್ಕಂಥ ದೇವರು ಬೇಡಿದ್ದನ್ನೆಲ್ಲ ಕೂಡ ವರವಾಗಿ ತಮಗೆ ಕೊಡ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ಕೂಡ ಇರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯ ವೆಂಕಟರಮಣ ಸ್ವಾಮಿ ದೇವರಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ರಾಜ್ಯಾದ್ಯಂತ ಭಕ್ತರಿರ್ತಕ್ಕಂಥದ್ದು. ಆದ್ರೆ ಈ ಒಂದು ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ವಿಶೇಷ ದಿನಗಳಂದು ಇಲ್ಲಿರ್ತಕ್ಕಂಥ ಒಂದು ಆಡಳಿತ ಮಂಡಳಿ ಮತ್ತೆ ಮುಜರಾಯಿ ಇಲಾಖೆ ಸರಿಯಾಗಿ ಒಂದು ಸೌಕರ್ಯಗಳನ್ನು ಕೂಡ ಕಲ್ಪಿಸ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಇವತ್ತು ಗಮನಿಸಿದಂತ ದೃಶ್ಯಗಳು ಕೂಡ ಆಗಿದ್ದು. ಯಾಕೆಂತ ಹೇಳಿದ್ರೆ ವೈಕುಂಠ ಏಕಾದಶಿ ದಿನದಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ನಮ್ಮ ರಾಜ್ಯ ಅಲ್ಲದೆ ಪಕ್ಕದ ತಮಿಳುನಾಡು ಕೂಡ ಆ ಒಂದು ಭಾಗದಲ್ಲಿ ಕೂಡ ಬಂದಿದ್ರು. ಆದ್ರೆ ಹಿರಿಯ ನಾಗರಿಕರಿಗೆ ಒಂದು ಪ್ರತ್ಯೇಕವಾಗಿ ಒಂದು ಕ್ಯೂ ಸಿಸ್ಟಮ್ ಅನ್ನ ಮಾಡ್ಬೇಕಾಗಿತ್ತು ಅಂತಕ್ಕಂಥ ಒಂದು ಬೇಡಿಕೆ ಇದೀಗ ಭಕ್ತರದಾಗಿದೆ. ಯಾಕಂತ ಹೇಳಿದ್ರೆ ಬರ್ತಕ್ಕಂಥ ಭಕ್ತರಲ್ಲಿ ಕೇವಲ ವಯಸ್ಕರು ಕೂಡ ಅಲ್ಲ, ಹಿರಿಯ ವಯಸ್ಕರು ಕೂಡ ಇರ್ತಾರೆ. ಮತ್ತೆ ಹೋಗಿ ಒಂದು ಹಾಲನ್ನ ಉಣಿಸುವಂತಹ ತಾಯಂದ್ರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದಿರ್ತಾರೆ. ಅಂತವರಿಗಾಗಿ ಒಂದು ಪ್ರತ್ಯೇಕವಾಗಿ ಸಾಲನ ಮಾಡಿದ್ರೆ ಖಂಡಿತ ಬಹಳಷ್ಟು ಒಂದು ಅನುಕೂಲ ಕೂಡ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ವಯಸ್ಕರು ಬಹಳ ಹೆಚ್ಚು ಹೊತ್ತು ನಿಲ್ಲಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಬೆಳಗ್ಗೆ ಸುಮಾರು 4 ಗಂಟೆಗೆ ಬಂದಂತಹ ಭಕ್ತರಿಗೆ, ಅಂದ್ರೆ 4 ಗಂಟೆಗೆ ದರ್ಶನಕ್ಕೆ ಬಂದಂತಹ ಭಕ್ತರಿಗೆ ಬೆಳಗ್ಗೆ ಸುಮಾರು 11 ಗಂಟೆಗೆ ಅಲ್ಲಿ ದೇವರ ಒಂದು ದರ್ಶನ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಸತತವಾಗಿ 5-6 ಗಂಟೆಗಳ ಕಾಲ ಈ ಒಂದು ಕ್ಯೂ ಸಿಸ್ಟಮ್ ಅಲ್ಲಿ ನಿಂತ್ಕೊಂಡು ದೇವರ ಒಂದು ದರ್ಶನವನ್ನು ಪಡಿಬೇಕು ಅಂತ ಹೇಳಿದ್ರೆ ಎಂತವ್ರಿಗೂ ಕೂಡ ಕಾಲುಗಳು ನೋವಾಗುತ್ತೆ. ಹಾಗಾಗಿನೇ ಈ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಕ್ಯೂ ಸಿಸ್ಟಮ್ ಒಂದು ಮಹಿಳೆಯರಿಗೆ, ಅಂದ್ರೆ ವಯಸ್ಸಾಗಿರ್ತಕ್ಕಂಥ ಮಹಿಳೆಯರಿಗೆ ಮತ್ತೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಮಾಡ್ಬೇಕಾಗಿತ್ತು ಅಂತಕ್ಕಂಥ ಒಂದು ಬೇಡಿಕೆ ಇದೀಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಚಿಕ್ಕ ತಿರುಪತಿಯ ದೇವಸ್ಥಾನದ ಒಂದು ಆವರಣ ಬಹಳಷ್ಟು ಒಂದು ವಿಶಾಲವಾಗಿದ್ರು ಕೂಡ ದೇವಸ್ಥಾನದ ಒಂದು ಗರ್ಭಗುಡಿಯ ಒಂದು ಆವರಣದಲ್ಲಿ ಇರ್ತಕ್ಕಂಥ ಒಂದು ಕ್ಯೂ ಏನಿದೆ ಅದು ಬಹಳ ಒಂದು ಕಿರಿದಾಗಿರ್ತಕ್ಕಂಥ ಒಂದು ಕ್ಯೂ ಸಿಸ್ಟಮ್ ಆಗಿರುತ್ತೆ. ಹಾಗಾಗಿನೇ ಅಲ್ಲಿ ಗಂಟೆಗಟ್ಟಲೆ ನಿಂತು ದೇವರ ಒಂದು ದರ್ಶನವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತ ಅದೊಂದು ದೊಡ್ಡ ಒಂದು ಹರಸಾಹಸನ ಆಗಿತ್ತು. ಇವತ್ತು ಕೂಡ ಭಕ್ತರು ತಮ್ಮ ಒಂದು ತಾಳ್ಮೆಯನ್ನ ಕಳೆದುಕೊಂಡಿದ್ರು. ಯಾಕೆಂತ ಹೇಳಿದ್ರೆ ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆ ವೈಕುಂಠ ದ್ವಾರವನ್ನ ಪ್ರವೇಶ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು. ಆದ್ರೆ ಈ ಒಂದು ವೈಕುಂಠ ದ್ವಾರ ಏನಿದೆ ಅದು ಒಂದು ಹೊರಗಡೆ ಹೋಗ್ತಕ್ಕಂಥ ಒಂದು ಮಾರ್ಗ ಆಗಿರುತ್ತೆ. ಆದ್ರೆ ಇವುದೇ ಒಂದು ಮಾರ್ಗದ ಮೂಲಕ ಈ ಒಂದು ದೇಗುಲ ಸಿಬ್ಬಂದಿ ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಭದ್ರತೆಗೆ ನಿಯೋಜನೆಗೊಂಡಿದ್ದಂತಹ ಅಧಿಕಾರಿಗಳು ತಮಗೆ ಬೇಕಾಗಿದ್ದವ್ರನ್ನ ಅದೇ ಒಂದು ಎದುರುಮುಖವಾಗಿ ದೇವಸ್ಥಾನದ ಒಂದು ಗರ್ಭಗುಡಿಗೆ ಪ್ರವೇಶ ಮಾಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಹಾಗಾಗಿನೇ ಸಹಜವಾಗಿ ಗಂಟೆಗಟ್ಟಲೆ ಇವತ್ತು ದೇವರ ದರ್ಶನಕ್ಕೆ ಕಾದು ನಿಂತಿದ್ದಂತಹ ಭಕ್ತರಿಗೆ ಇದು ಒಂದು ಅವ್ರನ್ನ ಕೆರಳಿಸ್ತು. ಹಾಗಾಗಿನೇ ಅಧಿಕಾರಿಗಳನ್ನ ಭಕ್ತರು ನೇರವಾಗಿ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಗಂಟೆಗಟ್ಟಲೆ ನಾವು ಈ ಕ್ಯೂ ನಲ್ಲಿ ಕಾಯ್ತಾ ಇದ್ರು ಕೂಡ
ಹಾಗಾಗಿ ಏಕಮುಖವಾಗಿ ಭಕ್ತರನ್ನ ಒಳಕ್ಕೆ ಬಿಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರೆ ಈ ರೀತಿಯಾಗಿ ಗಂಟೆಲೆ ಕಾಯ್ತಾ ಇರ್ತಕ್ಕಂಥ ಭಕ್ತರ ಒಂದು ಪರಿಸ್ಥಿತಿ ಏನಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಸಾರ್ವಜನಿಕರು ಅಧಿಕಾರಿಗಳನ್ನ ಒಂದು ತರಾಟೆಗೆ ತೆಗೆದುಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಹಾಗಾಗಿನೇ ಇವತ್ತು ಏನು ಕ್ಯೂ ಸಿಸ್ಟಮ್ ಅನ್ನ ಮಾಡಿದ್ರು, ವಿಶೇಷವಾಗಿ ಒಂದು 100 ರೂಪಾಯಿ ಒಂದು ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಕೂಡ ಅಲ್ಲಿ ಸರ್ತಿ ಸಾಲಲ್ಲಿ ನಿಂತ್ಕೊಳ್ಳಿಕ್ಕೆ ಕ್ಯೂ ಸಿಸ್ಟಮ್ ಬಹಳ ಒಂದು ಕಿರಿದಾಗಿತ್ತು. ಮತ್ತೆ ಒಂದು ಪೆಂಡಲ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಕೂಡ ಮತ್ತಷ್ಟು ದೂರಕ್ಕೆ ಪೆಂಡಲ್ ಅನ್ನು ಹಾಕಬಹುದಾಗಿತ್ತು ಅಂತಕ್ಕಂಥ ಒಂದು ಮಾತನ್ನು ಕೂಡ ಭಕ್ತರು ಹೇಳಿರ್ತಕ್ಕಂಥದ್ದು. ಹಾಗಾಗಿನೇ ವಿಶೇಷವಾಗಿ ಈ ಒಂದು ದೇವಸ್ಥಾನಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಕೂಡ ಆಗಮಿಸಿದ್ರು. ಹಾಗಾಗಿನೇ ಏನು ಪೂರ್ವ ನಿಯೋಜಿತವಾಗಿ ಅಧಿಕಾರಿಗಳು ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬಹುದಾಗಿತ್ತು. ಯಾಕಂತ ಹೇಳಿದ್ರೆ ಈ ಒಂದು ದೇವಸ್ಥಾನಕ್ಕೆ ಹೋಗ್ತಕ್ಕಂತ ಈ ಒಂದು ಮಾರ್ಗ ಇವತ್ತು ಒಂದೇ ಆಗಿತ್ತು, ಮತ್ತೆ ಹೊರಗಡೆ ಬರ್ತಕ್ಕಂತ ಒಂದು ಮಾರ್ಗ ಕೂಡ ಒಂದೇ ಕಲ್ಪಿಸಲಾಗಿತ್ತು. ಹಾಗಾಗಿನೇ ಇವರಿಗೆ ದರ್ಶನ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂತ ಒಂದು ಕ್ಯೂ ಸಿಸ್ಟಮ್ ಅನ್ನ ಮಾಡಬಹುದಾಗಿತ್ತು. ಜೊತೆಗೆ ವಿವಿಐಪಿಗಳು ಮತ್ತೆ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಹಾಗಾಗಿನೇ ಬಂದು ಹೋಗ್ತಾ ಇರ್ತಾರೆ. ಹಾಗಾಗಿನೇ ಅವ್ರಿಗೂ ಕೂಡ ಒಂದು ಪ್ರತ್ಯೇಕವಾಗಿರ್ತಕ್ಕಂತ ಒಂದು ಕ್ಯೂ ಅನ್ನ ಮಾಡಿದ್ರೆ ಇವತ್ತು ಬಹಳಷ್ಟು ಗೊಂದಲಗಳು ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿನೇ ಏನು ಭಕ್ತರು ಒಂದ್ ಕಡೆ ದೇವರ ದರ್ಶನಕ್ಕೆ ಗಂಟೆಗಟ್ಟಲೆ ಕಾಯ್ತಿದ್ರೆ, ಮತ್ತೊಂದ್ ಕಡೆ ಅಧಿಕಾರಿಗಳು ಮತ್ತೆ ಸ್ಥಳೀಯ ಭದ್ರತಾ ಸಿಬ್ಬಂದಿಗಳು ತಮಗೆ ಬೇಕಾದವರನ್ನ ಈ ರೀತಿಯಾಗಿ ಒಳಗಡೆ ಕರ್ಕೊಂಡೋಗಿ ಬಿಡೋದು ಮತ್ತೆ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರೋದ್ರಿಂದ ಬಹಳಷ್ಟು ಒಂದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಇನ್ನು ಇದೇ ವೇಳೆ ಮಾತನಾಡಿದಂತಹ ಭಕ್ತರು ಏನು ದೇವರ ದರ್ಶನಕ್ಕೆ ಒಳ್ಳೆ ಒಂದು ವ್ಯವಸ್ಥೆಯನ್ನ ಮಾಡಬಹುದಾಗಿತ್ತು, ಜೊತೆಗೆ ಅಲಂಕಾರ ಉತ್ತಮವಾಗಿದ್ರು ಕೂಡ ಇವತ್ತು ದೇವರ ಒಂದು ದರ್ಶನ ಸಿಕ್ಕಿದ್ದೆ ನಮ್ಮ ಭಾಗ್ಯ. ಆದ್ರೆ ನಾಗರಿಕರಿಗೆ ಒಂದು ಕುಳಿತುಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಕೂಡ ಇಲ್ಲ, ಮತ್ತೆ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಕ್ಯೂ ಸಿಸ್ಟಮ್ ಅನ್ನ ಮಾಡಬಹುದಾಗಿತ್ತು. ಜೊತೆಗೆ 100 ರೂಪಾಯಿ ವಿಶೇಷ ಟಿಕೆಟ್ ಅನ್ನ ಪಡ್ಕೊಂಡ್ರು ಕೂಡ ಗಂಟೆಗಟ್ಟಲೆ ಒಂದು ದರ್ಶನಕ್ಕೆ ಕಾಯುವಂತಹ ಒಂದು ಪರಿಸ್ಥಿತಿ ಇದೆ. ಹಾಗಾಗಿನೇ ಈ ಒಂದು ಪರಿಸ್ಥಿತಿಗಳು ಸುಧಾರಣೆ ಆಗ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಇದೀಗ ಭಕ್ತರು ಮಾಡಿರ್ತಕ್ಕಂಥದ್ದು. ಇನ್ನು ಇದೇ ವೇಳೆ ಮಾತನಾಡಿದಂತಹ ಇನ್ನು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಇನ್ನು ಸ್ಥಳೀಯ ದೇಗುಲ ಆಡಳಿತ ಮಂಡಳಿಯಿದ್ದಾರೆ, ಅವರ ವಿರುದ್ಧ ಇದೀಗ ಕಿಡಿಕಾರಿ ಇರ್ತಕ್ಕಂಥದ್ದು. ಏನು ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಜೊತೆಗೆ ಆಡಳಿತ ಮಂಡಳಿಯ ಒಂದು ನಿರ್ಲಕ್ಷ್ಯದಿಂದ ಬಹಳಷ್ಟು ಪರದಾಡಬೇಕಾಗಿತ್ತು. ಇನ್ನು ಈ ಒಂದು ಅವ್ಯವಸ್ಥೆ ಖಂಡಿತ ಮುಂದೆ ಬದಲಾಗಬೇಕು ಅಂತಕ್ಕಂಥ ಒತ್ತಾಯವನ್ನ ಕೂಡ ಅವರು ಮಾಡಿರ್ತಕ್ಕಂಥದ್ದು. ಈ ದೇವಸ್ಥಾನದಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೆ ಮತ್ತೆ ಈ ಸರ್ಕಾರಕ್ಕೆ ಸ್ಥಳೀಯವಾಗಿ ಚುನಾಯಿತರಾಗಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ದೇವಸ್ಥಾನದಲ್ಲಿ ಏನು ಅವ್ಯವಸ್ಥೆಗಳು ಎದ್ದು ಕಾಣ್ತಾ ಇದೆ, ಇಲ್ಲಿ ಜನ ಬಂದು ಹೋಗೋದಕ್ಕೆ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥೆಗಳಿಲ್ಲ. ಇದನ್ನು ದಯವಿಟ್ಟು ಸರಿ ಮಾಡಬೇಕು. ಯಾಕಂದರೆ ಪಕ್ಕದಲ್ಲಿ ತಮಿಳ್ನಾಡಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ನಮ್ಮ ಬಾರ್ಡ್ರ್ ಇರೋದ್ರಿಂದ ಮತ್ತು ಕರ್ನಾಟಕದಿಂದನೂ ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದನೂ ಇಲ್ಲಿ ಬಂದೇನು ಹೋಗ್ತಾ ಇದ್ದಾರೆ. ಇಲ್ಲಿ ದರ್ಶನ ಮಾಡೋದಕ್ಕೆ ಸುಮಾರು 3 ಅವರ್ 4 ಅವರು ಕ್ಯೂ ಅಲ್ಲಿ ನಿಂತ್ಕೊಂಡು ಒಳಗಡೆ ಹೋದಂಥವ್ರು ಹೊರಗಡೆ ಬರೋದಕ್ಕೆ ವ್ಯವಸ್ಥೆಗಳಿಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಆಗಿದೆ. ಎಲ್ಲ ದಾರಿಗಳು ಬಂದ್ ಮಾಡಿದ್ದಾರೆ. ಎಲ್ಲಿಂದ ಒಳಗಡೆ ಹೋಗ್ತಾರೋ ಅಲ್ಲಿಂದನೇ ಹೊರಗಡೆ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿ ಇವರು ವೈಯಕ್ತಿಕ ಇದನ್ನು ಇಟ್ಕೊಂಡು ಇಲ್ಲಿ ಯಾರೋ ಅಧಿಕಾರಿ ಇದ್ದಾರೆ, ಇನ್ಯಾರೋ ಅಧಿಕಾರಿ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲಿ ಇವತ್ತೇನು ದೇವಸ್ಥಾನದಲ್ಲಿ ಅವ್ಯವಸ್ಥೆ ನಡೆದಿದೆ, ಇದನ್ನು ಈ ಸರ್ಕಾರದವರು ಮತ್ತು ಮುಜರಾಯಿ ಇಲಾಖೆ DC ಅವರಿಂದ ಹಿಡಿದು AC ಅವರಿಂದ ಹಿಡಿದು ತಹಸೀಲ್ದಾರಿಂದ ಹಿಡಿದು ಶಾಸಕರಿಂದ ಹಿಡಿದು ಪ್ರತಿಯೊಬ್ಬರೂ ಬಂದು ಇಲ್ಲಿ ಜನ ಏನು ಇವತ್ತು ಬೈಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಸಂತೋಷದಿಂದ ಇವತ್ತೇನು ಭಗವಂತ ದರ್ಶನಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥೆ ಆಗ್ತಾ ಇಲ್ಲ, ದೇವ್ರ ದರ್ಶನ ಆಗ್ತಾ ಇಲ್ಲ ಅಂತೇಳಿ ದಯವಿಟ್ಟು ಇದನ್ನು ಕೂಡಲೇ ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಈ ಮೂಲಕ ನಾನು ಮನವಿ ಮಾಡ್ಕೊತೀನಿ. ತುಂಬ ಖುಷಿ ಆಗ್ತಾ ಇದೆ. ವರ್ಷಕ್ಕೊಂದ್ಸತಿನೇ ವೈಕುಂಠ ಏಕಾದಶಿ ಅನ್ನೋದು ಬರೋದು. ಮಂತ್ಲಿ ಏಕಾದಶಿ ಬರುತ್ತೆ, ಬಟ್ ವೈಕುಂಠ ಏಕಾದಶಿ ಅಂದರೆ ವೈಕುಂಠದಲ್ಲಿ ಬಾಗಿಲುಗಳೆಲ್ಲ ತೆಗೆದು ದೇವತೆಗಳು ಅನುಗ್ರಹ ಸಿಗತ್ತೆ ಅಂತ ಬಂದಿದ್ದೀವಿ ಅಂತ ಹೇಳಿ. ಸ್ವಲ್ಪ ಅನುಕೂಲ ಮಕ್ಕಳಿಗೆಲ್ಲ ಇದ್ದಿದ್ರೆ, ಮಕ್ಕಳಿಗೂ ಮುದುಕರು ತುಂಬ ಹೆವಿಯಾಗಿರೋರೆಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ. ಆದ್ದರಿಂದ ಇನ್ನು ಸ್ವಲ್ಪ ಅನುಕೂಲ ಇದ್ದಿದ್ರೆ ವಯಸ್ಸಾದವ್ರಿಗೆ ಅವ್ರಿಗೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಅಲ್ಲಿ ಅಷ್ಟು ದೂರ ಹೋಗಿ ನಮಗೆ ಇಷ್ಟು ಚೆನ್ನಾಗಿ ನೋಡೋಕ್ಕಾಗೋದಿಲ್ಲ ದೇವ್ರನ್ನ ದೊಡ್ಡ ತಿರುಪತಿಯಲ್ಲಿ, ಆದರೆ ಚಿಕ್ಕ ತಿರುಪತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದೀವಿ ಸರ್. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪುರಾಣ ಪ್ರಸಿದ್ಧ ಚಿಕ್ಕ ತಿರುಪತಿ ಪ್ರಸನ್ನ ವೆಂಕಟೇಶ್ವರನ ದರ್ಶನಕ್ಕೆ ಇವತ್ತು ಭಕ್ತ ಸಾಗರವೇ ಇವತ್ತು ನೆರೆದು ಬಂದಿತ್ತು. ಅಂದ್ರೆ ಭಕ್ತರ ಸಂಖ್ಯೆಗೆ ಅನುಗುಣವಾಗಿ ಒಂದು ವ್ಯವಸ್ಥೆಗಳನ್ನ ಮುಜರಾಯಿ ಇಲಾಖೆ ಮತ್ತೆ ಸ್ಥಳೀಯ ಒಂದು ಆಡಳಿತ ಮಂಡಳಿಯವರು ಮಾಡ್ಕೊಂಡಿರ್ಲಿಲ್ಲ ಅನ್ನೋದು ಬಹಳಷ್ಟು ಒಂದು ಬೇಸರದ ವಿಚಾರವಾಗಿರ್ತಕ್ಕಂಥದ್ದು. ಆದ್ರೆ ಮುಂಬರ್ತಕ್ಕಂಥ ಒಂದು ವಿಶೇಷ ದಿನಗಳಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳು ಈ ರೀತಿಯಾಗಿ ಒಂದು ಅವ್ಯವಸ್ಥೆ ಆಗದಂತೆ ಮತ್ತಷ್ಟು ಎಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.